ನೋಡಿ, ಪ್ರತಿದಿನ ನ್ಯೂಸ್ ಅವರ್ನಲ್ಲಿ ರಣರಂಗದಲ್ಲಿ ಏನೇನಾಯಿತು ಅಂತ ಮೊದಲು ಹೇಳಿ ಆಮೇಲೆ ಬೇರೆ ಸುದ್ದಿಗಳಿಗೆ ಬರ್ತಿದ್ವಿ. ಇವತ್ತು ಬೇರೆ ಸುದ್ದಿಗಳನ್ನೇ ಮೊದಲು ಹೇಳಿದ್ದೀವಿ. ಉಳಿದಂತೆ ಇರಾನ್ನಲ್ಲಿ ಏನಾಗ್ತಾ ಇದೆ, ರಣರಂಗವೇ ಆಗಿ ಹೋಗಿರುವ 14 ದೇಶಗಳಲ್ಲಿ ಏನಾಗ್ತಾ ಇದೆ, ಯುದ್ಧ ಯಥಾಪ್ರಕಾರ ಮುಂದುವರೆದಿದೆ. ಇಂಟ್ರಡಕ್ಷನ್ನಲ್ಲೇ ಹೇಳಿದೆ, 8 ದಿನಗಳ ಯುದ್ಧದಲ್ಲಿ ಅಮೇರಿಕ ಅತಿ ದೊಡ್ಡ ಹೊಡೆತವನ್ನು ಇವತ್ತು ಅನುಭವಿಸ್ತು. ಇರಾನ್ ಮೇಲೆ ದಾಳಿ ನಡೀತಾ ಇದೆ. ಮಿಸೈಲ್ ಅಟ್ಯಾಕ್ಗಳು ಮೇಲಿಂದ ಮೇಲೆ ನಡೀತಾ ಇದ್ದಾವೆ. ಅಲ್ಲಿನ ಇಸ್ಲಾಮಿಕ್ ಗೌರ್ಮೆಂಟ್ನ ಪವರ್ ಸೆಂಟರ್ಗಳು ಅನ್ನಿಸಿಕೊಂಡಿದ್ದ ಬಿಲ್ಡಿಂಗ್ಗಳನ್ನು ಟಾರ್ಗೆಟ್ ಮಾಡಿ ಹೊಡಿತಾನೇ ಇದ್ದಾರೆ. ಟೆಹರಾನ್, ಇಫ್ಸಹಾನ್, ಖೋಮ್ ನಗರಗಳು ಅವು ಯಾವುದೋ ಪುರಾತನ ನಗರಗಳ ಖಂಡರ್ಗಳ ಕಂಡಂಗೆ ಕಾಣಿಸ್ತಾ ಇದ್ದಾವೆ. ಬೆಂಕಿ ಹೊತ್ಕೊಂಡು ಉರಿತಾ ಇದ್ದಾವಲ್ಲಿ. ನಿನ್ನೆ ರಾತ್ರಿ ಅತಿ ದೊಡ್ಡ ದಾಳಿಯಾಗಿದೆ. ಅಮೆರಿಕ ಸೇನೆ ಹೇಳೋ ಪ್ರಕಾರ 8 ದಿನಗಳ ಪೈಕಿ ಅತಿ ದೊಡ್ಡ ದಾಳಿಯನ್ನು ನಿನ್ನೆ ರಾತ್ರಿನೇ ನಾವು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಪ್ರತಿಘಾತ ದಾಳಿಗಳಲ್ಲಿ ಸತ್ತವರ ಸಂಖ್ಯೆ ಒಂದು 2,000 ದಾಟಿರಬಹುದು. ಇಷ್ಟೊತ್ತಿಗಾಗಲೇ 2,000 ದಾಟಿರಬಹುದು. ಇರಾನ್ ಕೂಡ ಏನು ಸುಮ್ಮನೆ ಕೂತ್ಕೊಂಡಿಲ್ಲ. ಅವರ ಡ್ರೋನ್ ಲಾಂಚ್ ಪ್ಯಾಡ್ಗಳನ್ನು ಹೊಡಿತಿದ್ದೀವಿ ಅಂದರು. ಆ ಲಾಂಚ್ ಪ್ಯಾಡ್ಗಳು ಎಲ್ಲಿದ್ದಾವೆ ಅಂತಲೇ ಗೊತ್ತಾಗ್ತಿಲ್ಲ. ಮೇಲ್ನಿಂದ ಯುದ್ಧ ವಿಮಾನಗಳು, ಸ್ಯಾಟಲೈಟ್ಗಳು ಏನು ಮಾಡಿದರೂ ಕಂಡುಹಿಡಿಯೋದಕ್ಕಾಗ್ತಾ ಇಲ್ಲ. ಭೂಮಿಯ ಒಳಗಡೆ ಅವುಗಳನ್ನು ಎಷ್ಟು ಸ್ಟ್ರಾಟಜಿಕಲಿ ಇರಾನ್ ಕಟ್ಟಿದೆ ಅಂತಂದರೆ, ಹೆಚ್ಚು ಕಡಿಮೆ 1998 ಕಟ್ಟೋದಕ್ಕೆ ಶುರು ಮಾಡಿದ್ದವರು. ಎಷ್ಟು ಸ್ಟ್ರಾಟಜಿಕಲಿ ಅಂದರೆ, ಒಂದೊಂದು ಕಡೆ ಭೂಮಿಯಿಂದ ಸಡನ್ನಾಗಿ ಕ್ಷಿಪಣಿಗಳು ಹೊರಗೆ ಬಂದುಬಿಡ್ತವೆ. ಅಲ್ಲಿ ತನಕ ಮೇಲಿನಿಂದ ನೋಡಿದ್ರೆ ಅದೊಂದು ಕೃಷಿ ಭೂಮಿ ಕಂಡಂಗೆ ಕಾಣಿಸ್ತಾ ಇರುತ್ತೆ. ಅಲ್ಲಿ ಸಂಶಯ ಬರುವಂಥದ್ದು ಏನೇನೂ ಇರೋದಿಲ್ಲ. ಏಕಾಏಕಿ ಭೂಮಿಯಿಂದ ಬಂದುಬಿಡ್ತವೆ ಚಿಮ್ಮಿ ಹೊರಗೆ. ಅಲ್ಲೊಂದು ಲಾಂಚ್ ಪ್ಯಾಡ್ ಇದೆ ಅಂತ ಗೊತ್ತಾಗಿ ಇವ್ರು ಹೋಗಿ ಬಾಂಬ್ ಹಾಕ್ತಾರೆ. ಬಾಂಬ್ ಹಾಕೋ ಅಷ್ಟೊತ್ತಿಗೆ ಒಳಗಿರೋ ಅಷ್ಟು ಲಾಂಚ್ ಆಗಿಬಿಟ್ಟಿರ್ತಾವೋ ಏನು, 4 ನಿಮಿಷ ತಗೊಳ್ತಾರೆ ಇವರು ಒಂದು ಐಡೆಂಟಿಫೈ ಆದ ಮೇಲೆ ಅದರ ಮೇಲೆ ಹೋಗಿ ದಾಳಿ ನಡೆಸೋದಕ್ಕೆ. ಅಂಥದ್ದೇ ಲಾಂಚ್ ಪ್ಯಾಡ್ನಿಂದ ಇರಾಕ್ನ ರಾಜಧಾನಿ ಬಾಗ್ದಾದ್ನಲ್ಲಿ ಇರುವ ಅಮೆರಿಕದ ಸೇನಾ ನೆಲೆಯನ್ನು ಇರಾನ್ ಇವತ್ತು ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡ್ತು. ಅಮೆರಿಕದ ಸೇನಾ ನೆಲೆ ಹೊತ್ತಿ ಉರಿತಾ ಇದೆ. ಬಾಗ್ದಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ಕೂಡ ಇರಾನ್ ದಾಳಿ ನಡೆಸ್ತು. ಅಲ್ಲಿನ ರಡಾರ್ ಸಿಸ್ಟಮನ್ನು ಧ್ವಂಸ ಮಾಡ್ತು. ಅದರ ಜೊತೆಗೆ ಕುರ್ದಿಶ್ ಗುಂಪುಗಳ ಮೇಲಿನ ದಾಳಿ, ಇದೊಂದು ಮತ್ತೊಂದು ಪುರಾತನ ವೈರತ್ವ. ಕುರ್ದಿಶ್ ಬುಡಕಟ್ಟು ಸಮುದಾಯ, ಅವರ ಮೇಲಿನ ದೌರ್ಜನ್ಯ, ಎಲ್ಲದರ ಬಗ್ಗೆ ನೆನ್ನೆ ಮಾತಾಡಿದ್ದೀನಿ, ಡೀಟೇಲಾಗಿ ಮಾತಾಡಿದ್ದೀನಿ. ಒಂದು 3-4 ಕೋಟಿ ಜನ ಇದ್ದಾರೆ. ಅವರು 4 ದೇಶಗಳಲ್ಲಿ ಹರಿದು ಹಂಚಿ ಹೋಗಿದ್ದಾರೆ. ತಮ್ಮದೇ ಒಂದು ದೇಶ ಕುರ್ದಿಸ್ತಾನ್ ಮಾಡ್ಕೋಬೇಕು ಅಂತ ಅವ್ರದ್ದು ಪ್ರಯತ್ನ. ಆ ಗುಂಪಿನ 15 ಲಕ್ಷ ಜನರನ್ನು ಸದ್ದಾಮ್ ಹುಸೇನ್ ಕೊಂದು ಹಾಕಿದ. ಈ ಖಮೇನಿ ಅವರೊಂದು ಪೊಲಿಟಿಕಲ್ ಪಾರ್ಟಿ ಮಾಡಿಕೊಂಡ್ರೆ ನೀವು ಭಯೋತ್ಪಾದಕರು ಅಂಥೇಳಿ ಅವ್ರನ್ನ ನಿಷೇಧ ಮಾಡಿ ಜೈಲಿಗೆ ಹಾಕೋದಕ್ಕೆ ಬಂದ. ಅವರೆಲ್ಲ ಓಡ್ ಹೋಗಿ ಇರಾಕ್ನಲ್ಲಿ ಈಗ ತಲೆಮರೆಸಿಕೊಂಡಿದ್ದಾರೆ. ಸದ್ದಾಮ್ ಹುಸೇನ್ ಇಲ್ಲದೆ ಇರುವ ಇರಾಕ್ನಲ್ಲಿ ಸಿಕ್ಕಿದ್ದೇ ಚಾನ್ಸು ಅಂತ ಅವರೇನು ಇರಾನಿನ ವಿರುದ್ಧ ಈಗ ಬಂಡೆದ್ದಿಲ್ಲ. ಆದರೂ ಕುರ್ದಿಶ್ ಗುಂಪುಗಳ ನೆಲೆಗಳ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದೆ. ಕುರ್ದಿಸ್ತಾನ್ನಲ್ಲಿ ರೋಟಾನಾ ಹೋಟೆಲ್ ಅಂತೆ, ಅಂದರೆ ಆ ಪ್ರದೇಶದಲ್ಲಿರುವ ದೊಡ್ಡ ಐಷಾರಾಮಿ ಹೋಟೆಲ್, ಅದನ್ನು ಟಾರ್ಗೆಟ್ ಮಾಡಿ ಡ್ರೋನ್ ಅಟ್ಯಾಕ್ ಮಾಡಿದ್ದಾರೆ. ಎರ್ಬಿಲ್ ಅರ್ಜಾನ್ ಅನ್ನುವಂಥ ಇನ್ನೊಂದು ಕಟ್ಟಡದ ಮೇಲೆ ಡ್ರೋನ್ ಅಟ್ಯಾಕ್ ಆಗಿದೆ. UAEನ ತೈಲ ಕೇಂದ್ರಗಳು, ಆಯಿಲ್ ರಿಫೈನರಿಗಳ ಮೇಲೆ ಇರಾನ್ ಅಟ್ಯಾಕ್ ಮಾಡ್ತು. ಫುಜೈರಾ ತೈಲ ಸಂಸ್ಕರಣಾ ಕೇಂದ್ರ ಕ್ಷಿಪಣಿ ದಾಳಿ ನಡೆದದ್ದು. ಫುಜೈರಾ ಒಂದು ದಿನಕ್ಕೆ 1 ಲಕ್ಷ ಬ್ಯಾರಲ್ ತೈಲ ಸಂಸ್ಕರಣೆ ಆಗ್ತಾ ಇತ್ತಿಂತಲ್ಲಿ. ಒಂದು ದಿನಕ್ಕೆ 1 ಲಕ್ಷ ಬ್ಯಾರಲ್. ಇದರಲ್ಲೊಂದು ಕ್ಯಾಚ್ ಇದೆ. ಕೆಲವು ಅರಬ್ ರಾಷ್ಟ್ರಗಳು ಈಗ ಹಾರ್ಮುಜ್ ಜಲಸಂಧಿ ದಾಟಬೇಕು ಎಲ್ಲ ಮಾತಾಡ್ತಿದ್ದೀವಲ್ಲ, ಕೆಲವು ಅರಬ್ ರಾಷ್ಟ್ರಗಳು ಪೈಪ್ಲೈನ್ ಮೂಲಕ ಒಮನ್ ತನಕ ಪೈಪ್ಲೈನ್ ತಂದು ಅಲ್ಲಿಂದ, ಅಂದರೆ ಹಾರ್ಮುಜ್ ಜಲಸಂಧಿನ ಬೈಪಾಸ್ ಮಾಡಿಬಿಡೋದು, ಪೈಪ್ಲೈನ್ ಮೂಲಕ ಆಯಿಲ್ ತಂದು ಹಡಗುಗಳಿಗೆ ಡೈರೆಕ್ಟಾಗಿ ತುಂಬೋದಪ್ಪ. ಆವಾಗ ಇರಾನಿನ ರಡಾರ್ನಲ್ಲೇ ಇರೋದಿಲ್ಲ, ಹೊರಗಿಂದ ಹೊರಗೆ ಕೆಲಸ ಆಗಿಬಿಡುತ್ತೆ. ಆ ಪ್ರಯತ್ನ ಮಾಡ್ತಾ ಇದ್ದು. ಆ ಕೇಂದ್ರಗಳನ್ನು ಇರಾನ್ ಟಾರ್ಗೆಟ್ ಮಾಡ್ತಾ ಇದೆ. ನೀವು ಪೈಪ್ಲೈನ್ ಮೂಲಕ ಆಯಿಲ್ ಎಲ್ಲ ತಗೊಂಡು ಹೋಗಬಾರ್ದು, ಹಡಗಿಗೆ ತುಂಬಬೇಕು, IRGCಯ ನಿಯಂತ್ರಣದಲ್ಲಿರುವ ಹಾರ್ಮುಜ್ ಜಲಸಂಧಿಯ ಮೂಲಕವೇ ದಾಟಿ ಹೋಗಬೇಕು ಅಂತ. ಆ ಉದ್ದೇಶದ ದಾಳಿಗಳಿವು, ಬಹುತೇಕ ದಾಳಿಗಳು ನಡೀತಾ ಇರೋದು.
ಎಲ್ಲೆಲ್ಲಿ ಪೈಪ್ಲೈನ್ ಹಾಕಿದಾರೋ ಹೊಡೆದು ಬಿಡ್ತೀವಿ ನಾವು ಅಂತ. ಇರಾನ್ಗೂ ಅಷ್ಟೇ ಅಲ್ಲ, ಸಿಕ್ಕಿದ್ದೇ ಚಾನ್ಸು. ಈಗ ಇರಾನಿನ ತಾಕತ್ತಿರೋದೇ ಹಾರ್ಮುಜ್ ಜಲಸಂಧಿಯ ಮೇಲೆ ನಮ್ಗೆ ಹಿಡ್ತಾ ಇದೆ ಅನ್ನೋದು. ಅದನ್ನೇ ಕಳ್ಕೊಂಡು ಇವರು ಪೈಪ್ಲೈನ್ ಮೂಲಕ ನೀರು ಹಾಯಿಸ್ದಂಗೆ ಆಯಿಲ್ಸ್ ತುಂಬುತ್ತೀವಿ ಹಡಗಿಗೆ ಅಂದ್ಬಿಟ್ರೆ. ಇನ್ನೊಂದು ಕಡೆ ಅಮೇರಿಕನ್ ಸೇನಾಪಡೆಗಳು ಇರಾನಿನ ನೌಕಾಪಡೆಗಳ ಮೇಲಿನ ದಾಳಿ. ಅಮೇರಿಕನ್ ಅಧಿಕಾರಿ ಒಬ್ಬರು ಹೇಳಿದ್ರು, ಇರಾನಿನ ನೌಕಾಪಡೆ ಈಗ ಎಲ್ಲಿದೆ ಅಂದರೆ ಸಮುದ್ರದ ಆಳದಲ್ಲಿದೆ ಅಂತ. ಇರಾನಿನ ಮೆಹರಾಬಾದ್ ಏರ್ಪೋರ್ಟ್ ಮೇಲೆ ಭಾರೀ ಪ್ರಮಾಣದ ದಾಳಿಯಾಗಿದೆ. VIP ಮೂವ್ಮೆಂಟಿಗೆ ವಿಶೇಷವಾಗಿ ಅದನ್ನು ಬಳಸಿಕೊಳ್ಳಲಾಗ್ತಾ ಇತ್ತು. ಮೆಹರಾಬಾದ್ ಏರ್ಪೋರ್ಟ್ ಅಲ್ಲೊಂದು ಮೇಲ್ನೋಟಕ್ಕೆ ಕಮರ್ಷಿಯಲ್ ಫ್ಲೈಟ್ ಅಂತ ಕಾಣಿಸ್ತಾ ಇತ್ತು, ಹೊತ್ಕೊಂಡು ಉರಿದಿದೆ. ಅದು ಬೋಯಿಂಗ್ ವಿಮಾನ ಮೆಹರಾಬಾದ್ ಏರ್ಪೋರ್ಟ್ನಲ್ಲಿತ್ತು. ಏರ್ಪೋರ್ಟ್ ಬಂದಾಗಿದೆ. ಈಗ ಶಾಲೆಗಳನ್ನು ಟಾರ್ಗೆಟ್ ಮಾಡಿ ಅಮೆರಿಕ ಇಸ್ರೇಲ್ಗಳ ದಾಳಿ ನಡೆಸ್ತಾ ಇದ್ದಾವ. ಫುಟೇಜ್ಗಳು ಬರ್ತಾ ಇದ್ದಾವೆ ಕೆಲವು ಶಾಲೆಯ CCTV ದೃಶ್ಯಗಳು ನೋಡಿ. ಇವು ಟೆಹರಾನ್ನ ಒಂದು ಏರಿಯಾ ಅಂತೆ, ಕ್ವಾಜ್ವಿನ್ ಅಂತ, ಕ್ವಾಜ್ವಿನ್ ಅಲ್ಲಿನ ಶಾಲೆ. ಯಾರೋ ಒಂದು ತಾರ್ಕಿಕವಾದ ಪ್ರಶ್ನೆ ಕೇಳ್ತಾ ಇದ್ರು, ಇರಾನಿನ ನ್ಯೂಕ್ಲಿಯರ್ ಸೈಂಟಿಸ್ಟ್ ಒಬ್ಬನನ್ನು ಹೊಡಿಬೇಕು ಅಂತ ಇಸ್ರೇಲ್ ಡಿಸೈಡ್ ಮಾಡಿದ್ರೆ ಆತ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಿನ ಒಂದು ನಿರ್ದಿಷ್ಟ ಬ್ಲಾಕ್ನ ಒಂದು ನಿರ್ದಿಷ್ಟ ಫ್ಲೋರ್ನ ಒಂದು ನಿರ್ದಿಷ್ಟ ಫ್ಲ್ಯಾಟ್ನಲ್ಲಿದ್ದಾನೆ ಅನ್ನೋದನ್ನು ತಿಳ್ಕೊಂಡು ಆತನ ಆ ಫ್ಲ್ಯಾಟಿನ ಅಟ್ಯಾಚ್ಡ್ ಬಾತ್ರೂಮ್ನ ಕಿಟಕಿ ಒಳಗೆ ನುಗ್ಗೋ ಹಂಗೆ ಇವರು ಮಿಸೈಲ್ ಹೊಡಿತಾರೆ. ಅಂದರೆ ಸೀದಾ ಹೋಗಿ ಅವನ ಬೆಡ್ರೂಮ್ನಲ್ಲಿ ಆತನ ಕಾಟಿಗೆ ಬಿದ್ದು ಅವನು ಸತ್ತಿರ್ಬೇಕು. ಇಡೀ ಅಪಾರ್ಟ್ಮೆಂಟಿಗೂ ಏನೂ ಆಗಬಾರ್ದು, ಫ್ಲ್ಯಾಟ್ನಾಗೂ ಏನೂ ಆಗಬಾರ್ದು, ಅಷ್ಟು ಅಕ್ಯುರೇಟಾಗಿ ಹೊಡೆಯೋರು. ಶಾಲೆಗಳಿಗೆಲ್ಲ ಗುರಿ ತಪ್ಪಿ ಹೆಂಗೆ ಹೊಡೆಯೋಕ್ಕೆ ಸಾಧ್ಯ ಇವರು ಅನ್ನುವ ಲಾಜಿಕಲ್ ಪ್ರಶ್ನೆ, ತಾರ್ಕಿಕವಾದ ಪ್ರಶ್ನೆಯೊಂದನ್ನು ಯಾರು ಕೇಳ್ತಾ ಇದ್ದಾರೆ. ಕರೆಕ್ಟ್ ಅದು ಅವ್ರು ಕೇಳ್ತಾ ಇರೋದು. ಇರಾನ್ ಎರಡೆರಡು ಕಡೆ ಯುದ್ಧ ಮಾಡ್ತಾ ಇದೆ. ಇಸ್ರೇಲ್ ಎರಡೆರಡು ಕಡೆ ಯುದ್ಧ ಮಾಡ್ತಾ ಇದೆ. ಒಂದು ಇರಾನ್ ಮೇಲಿನ ದಾಳಿ, ಮತ್ತೊಂದು ಲೆಬನಾನ್ ಮೇಲಿನ ದಾಳಿ. ಅದು ಕೂಡ ಇವತ್ತು ಮುಂದುವರಿತು. ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆ ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೇಲೆ ಇರಾನಿನ ದಾಳಿ. ದೃಶ್ಯಗಳ ಗಾಬರಿ ಹುಟ್ಟಿಸಂಗಿದ್ವು ನೋಡಿ. ಅಲ್ಲಿ ಮೆಟ್ರೋ ಟ್ರೈನ್ ಹೋಗ್ತಾ ಇದೆ, ಇಂಟರ್ನ್ಯಾಷನಲ್ ಏರ್ಪೋರ್ಟಿನ ಎಂಟ್ರೆನ್ಸಿಗೆ ಬಂದು ಬಿತ್ತು ಡ್ರೋನು. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದೇ ಆಗ್ಬಿಡ್ತದೆ. ಇವತ್ತು ಕ್ಲೋಸ್ ಮಾಡಿದ್ರು ಅದನ್ನು ಟೆಂಪ್ರರಿಯಾಗಿ. ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನೋದು ಇಡೀ ಪ್ರಪಂಚದ ಒನ್ ಆಫ್ ದ ಬಿಸಿಯೆಸ್ಟ್ ಏರ್ಪೋರ್ಟ್ಸ್. ಅದು ಒಂದು ವಾರಕ್ಕೆ ಆನ್ ಆನ್ ಆವ್ರೇಜ್ 8,500 ವಿಮಾನಗಳು ಲ್ಯಾಂಡ್ ಆಗ್ತಾವಲ್ಲಿ. 8,500 ವಿಮಾನಗಳು ಒಂದು ವಾರಕ್ಕೆ ಆನ್ ಆನ್ ಆವ್ರೇಜ್. ದುಬೈನಂಥ ನಗರಗಳಿಗೆ ಆತಂಕ ಇರೋದದು. ನಮ್ಮ ಊರಿನ ಸೇಫ್ಟಿ ಮೇಲೆ ಪ್ರಶ್ನೆ ಹೇಳಂಗೆ ಆಗ್ಬಿಡ್ತಲ್ಲ ಅಂತ. ಇನ್ನೊಂದು ಕಡೆ ಇರಾನ್ ನಡೆಸಿದ ದಾಳಿಯಲ್ಲಿ ಅಮೆರಿಕಕ್ಕೆ ಸಿಕ್ಕ ಇದುವರೆಗಿನ ಅತಿ ದೊಡ್ಡ ಹೊಡೆತ ಅಂದೆ ಕ್ವಾಡ್ ಅನ್ನುವಂಥ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಏರ್ ಡಿಫೆನ್ಸ್ ಸಿಸ್ಟಮ್ನ ರಡಾರನ್ನು ಹೊಡೆದಿದ್ದಾರೆ. ಇರಾನಿನ ಪ್ರತಿ ದಾಳಿಯಲ್ಲಿ ಅಮೆರಿಕಕ್ಕೆ ಇದುವರೆಗೂ ಆದಂಥ ಅತಿ ದೊಡ್ಡ ಆಘಾತ ಇದು. ಥಾಡ್ನ ರಡಾರ್ ಧ್ವಂಸ. 2,274 ಕೋಟಿ ರೂಪಾಯಿ ಮೌಲ್ಯದ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಇದು. ರಷ್ಯಾದ S-400ಗೆ ಅಮೆರಿಕದ ಸಮಾನಾಂತರವಾದ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ. ಇದನ್ನು ಒಂದು ಕಡೆ ಲೊಕೇಟ್ ಮಾಡಿದ್ರೆ ಅಕ್ಕಪಕ್ಕದ 5,000 ಕಿಲೋಮೀಟರ್ ಆಕಾಶದಲ್ಲಿ ಯಾವ ಕಡೆಯಿಂದ ಯಾವ ವಿಮಾನ ಬರಲಿ, ಕ್ಷಿಪಣಿ ಬರಲಿ, ಡ್ರೋನ್ ಬರಲಿ, ರಾಕೆಟ್ ಬರಲಿ ಕಂಡು ಹಿಡಿತಿತ್ತಿದ್ದು. ಅದನ್ನೇ ಧ್ವಂಸ ಮಾಡಿದೆ ಇರಾನ್. ಒಂದು ಟ್ರ್ಯಾಕಿಂಗ್ ಸಾಮರ್ಥ್ಯ ಇತ್ತು ಅದಕ್ಕೆ. ಸಿಸ್ಟಮ್ ಫಾರ್ ಅವಾರ್ಡ್ ಮ್ಯಾನೇಜ್ಮೆಂಟ್ ಅಂತಾರೆ, SAM. ಅದರ ರಡಾರನ್ನು ಧ್ವಂಸ ಮಾಡುವಲ್ಲಿ ಇರಾನ್ ಯಶಸ್ವಿಯಾಗಿದೆ. ಟೆಕ್ನಿಕಲಿ ಅಮೇರಿಕಕ್ಕೆ ಅತಿ ದೊಡ್ಡ ಆಘಾತ ಇದು. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.